ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮದು ಥಿಯರಿ ಎಕ್ಸಾಮ್ಸ್ ಕೂಡ ಮುಗೀತು, ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಮೊನ್ನೆ ಮುಗೀತು. ಇವಾಗ ಪೆಂಡಿಂಗ್ ಇರುವಂಥದ್ದು ಅಂದರೆ ನೀವು ಬರೆದಿರುವಂಥ ಸ್ಕ್ರಿಪ್ಟನ್ನು ನಾವು ಕಾಲೇಜಿಗೆ ಸಬ್ಮಿಟ್ ಮಾಡಲಿಕ್ಕಂತೇಳಿ 30ನೇ ತಾರೀಕು ಲಾಸ್ಟ್ ಡೇಟ್ ಕೂಡ ಕೊಟ್ಟಿರುವಂಥದ್ದು. ಇವೆಲ್ಲವೂ ನಿಮಗೆ ಗೊತ್ತಿರುವಂಥದ್ದೇ. ಆದರೆ ಇವೆರಡೂ ಎಕ್ಸಾಮ್ ಮುಗಿದವೆ. ವ್ಯಾಲ್ಯುವೇಷನ್ ಸ್ಟಾರ್ಟ್ ಆಗಿದೆಯೋ ಏನಿಲ್ಲೋ, ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತೇಳಿ ನಿಮಗೊಂದಿಷ್ಟು ಡೌಟ್ಸ್ ಇರುತ್ತೆ. ಆ ಡೌಟ್ಸ್ನ ಕ್ಲಾರಿಫಿಕೇಷನ್ಸ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ಏನಪ್ಪ ವ್ಯಾಲ್ಯುವೇಷನ್ಸ್ ಅಂದರೆ, ಹೌದು, ವ್ಯಾಲ್ಯುವೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದರಲ್ಲಿ 2-3 ಕೋರ್ಸದಷ್ಟೇ ಸ್ಟಾರ್ಟ್ ಆಗಿರುವಂಥದ್ದು. ಯಾವ 2-3 ಕೋರ್ಸ್ ಅಂತಂದರೆ, ಒಂದು ನಮ್ಮ ಫ್ಯಾಕಲ್ಟಿಗೆ ಹೋಗಿ ಅಲ್ಲೇ ಮಾಡ್ತಿರುವಂಥ ಒಂದು ವ್ಯಾಲ್ಯುವೇಷನ್ ಯಾವುದಪ್ಪ ಅಂದಮೇಲೆ, ಯಾವುದು ಎಕ್ಸ್ರೇದು ಮಾಡ್ತಿದ್ದಾರೆ, ಆಮೇಲೆ DHS ಇದು ಮಾಡ್ತಿದ್ದಾರೆ, ಆಮೇಲೆ LTದು ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥ ಒಂದು ವ್ಯಾಲ್ಯುವೇಷನ್ಸ್. ಓಕೆನಾ? ಮೊನ್ನೆ ಅಂದರೆ ಒಂದು 2 ಡೇಸಿಂದ ಕಂಟಿನ್ಯೂಸ್ ಆಗಿ ಹೋಗಿ ವ್ಯಾಲ್ಯುವೇಷನ್ಸ್ನ ಮಾಡ್ತಾ ಬರ್ತಿರುವಂಥದ್ದು. ಮಂಡೆಯಿಂದ ಎಲ್ಲ ಕೋರ್ಸ್ದು ಎಲ್ಲ ಇಯರ್ಸ್ದು ವ್ಯಾಲ್ಯುವೇಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ವ್ಯಾಲ್ಯುವೇಷನ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ನಿಮಗೆ ಗೊತ್ತಿರುವಂಥದ್ದೇ, ಮಿನಿಮಮ್ ಒಂದು 20 ದಿನ ಆದರೂ ಕಂಪಲ್ಸರಿ ಹಿಡಿಯುತ್ತೆ. ಓಕೆನಾ? 15ರಿಂದ 20 ದಿನ, ಅದು ರಜೆಗಳನ್ನು ಹೊರತುಪಡಿಸಿ ಆ ರಜೆಗಳನ್ನೆಲ್ಲನೂ ಬಿಟ್ಟು 15ರಿಂದ 20 ದಿನ ಕಂಪಲ್ಸರಿ ಬೇಕೇ ಬೇಕು. ಅದು ಆದಮೇಲೆ ನಿಮ್ಮದು ರಿಸಲ್ಟ್ಸ್ನ ಯಾವಾಗಪ್ಪ ಅಂದಮೇಲೆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಮಾಡ್ಕೋಬೋದು ಅಂತಂದಮೇಲೆ, ಯಾವುದು ಜುಲೈ ಎಂಡಿಗೆ, ಇಲ್ಲಪ್ಪ ಅಂದಮೇಲೆ ಆಗಸ್ಟ್ ಫಸ್ಟ್ ವೀಕಲ್ಲಿ ನಿಮ್ದು ಏನಾದರೂ ರಿಸಲ್ಟ್ ಬರೋ ಚಾನ್ಸಸ್ ಇರುವಂಥದ್ದು. ಓಕೆನಾ ಫ್ರೆಂಡ್ಸ್? ಸೊ ಇದು ವ್ಯಾಲ್ಯುವೇಷನ್ಸ್ ರಿಲೇಟೆಡ್